ನಮಸ್ತೆ, ವಿಭಿನ್ನ ಅಡುಗೆಗಳು ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕುಕ್ಕರ್ಗೆ ಸಂಬಂಧಿಸಿದಂಥ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಕುಕ್ಕರು ತುಂಬ ದಿನ ಬಾಳಿಕೆ ಬರಬೇಕು, ಬೇಗನೆ ಹಾಳಾಗಬಾರ್ದು. ಮತ್ತು ಎಷ್ಟೇ ವರ್ಷ ಬಳಸಿದ್ರೂ ಅಕ್ಕಿ ಅಥವಾ ಬೇಳೆ ಬೇಯಿಸುವಾಗ ಸ್ಟೀಮ್ ಅಥವಾ ನೀರು ಲೀಕೇಜ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಈ ತೊಂದರೆ ಆದರೆ ನಾವೆಲ್ಲ ಕುಕ್ಕರ್ ಸರಿ ಇಲ್ಲ ಅಂತ ಚೇಂಜ್ ಮಾಡ್ತೀವಿ, ಇಲ್ಲಾಂದರೆ ಗ್ಯಾಸ್ಕೆಟ್ನ ಚೇಂಜ್ ಮಾಡ್ತೀವಿ. ಇದರಿಂದ ಸುಮ್ಮನೆ ಹಣ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಟಿಪ್ಸ್ಗಳು ನಿಮಗೆ ತಿಳಿದಿದ್ರೆ ಇನ್ನು ಮುಂದೆ ಈ ಪ್ರಾಬ್ಲಮ್ಸ್ ಆಗೋದೇ ಇಲ್ಲ. ಕುಕ್ಕರ್ ಹೊಸ್ತಿರಲಿ ಅಥವಾ ಹಳೆದಿರಲಿ, ಈ ಟಿಪ್ಸ್ನ ಪ್ರತಿಯೊಬ್ಬರೂ ತಿಳಿದಿರಬೇಕು. ಅದು ಬಹಳ ಮುಖ್ಯ. ಇದು ನಿಮ್ಮ ಹಣನ ಉಳಿಸೋದು ಮಾತ್ರವಲ್ಲ, ನಿಮ್ಮ ಸೇಫ್ಟಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಕುಕ್ಕರ್ ಲೀಕೇಜ್ನ ತಡಿಬೇಕಾದ್ರೆ ಮುಖ್ಯವಾಗಿ ವಿಜಲ್ ಅಥವಾ ವೆಯ್ಟ್ ಇರುತ್ತಲ್ಲ, ಇದನ್ನು ನೀಟಾಗಿ ಅದರೊಳಗಡೆ ಗಾಳಿ ಹೋಗಲು ನಾವು ಅವಕಾಶನ ಕೊಡಬೇಕಾಗತ್ತೆ. ಫಸ್ಟು ನೋಡಿ, ಇಲ್ಲಿ ಒಳಗೆ ಕೊಟ್ಟಿರ್ತಾರಲ್ವ, ಆ 3 ಅಥವಾ 4 ಹೋಲ್ ಇರುತ್ತಲ್ಲಿ, ಅದರಲ್ಲಿ ನೀಟಾಗಿ ಗಾಳಿ ಹೋಗಬೇಕು. ಅದರಲ್ಲಿ ಸ್ಪೇಸ್ ಇರಬೇಕು ಗಾಳಿ ಹೋಗೋಕ್ಕೆ. ಅದರಲ್ಲಿ ಯಾವುದೇ ರೀತಿ ಫುಡ್ ಪಾರ್ಟಿಕಲ್ಸು ಸೇರ್ಕೋಬಾರ್ದು. ಕುಕ್ಕರ್ ಕೂಗಿದಾಗ ಆ ವಿಜಲ್ ಒಳಗಡೆ ಅನ್ನ ಅಥವಾ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ, ಅದರೊಳಗಡೆ ಸೇರ್ಕೊಂಡಿರುತ್ತೆ. ಹೋಲ್ಗಳು ಬ್ಲ್ಯಾಕ್ ಆದಾಗ ಏನಾಗುತ್ತೆ ಅಂದರೆ ಕುಕ್ಕರು ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾವು ಪ್ರತಿ ಸಲನೂ ಕುಕ್ಕರ್ ಕ್ಲೀನ್ ಮಾಡ್ಕೊಳ್ಳುವಾಗ ಏನು ಮಾಡಬೇಕು, ವಿಜಲ್ನ ಕೂಡ ಒಂದ್ಸಲಿ ನಾವು ಅದನ್ನು ಬಿಚ್ಚಿಬಿಟ್ಟು ಓಪನ್ ಮಾಡಿ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ನೀಟಾಗಿ ತೊಳ್ಕೊಂಡಾದ್ಮೇಲೆ ಅದು ಏರು ನೀಟಾಗಿ ಹೋಗ್ತಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕು. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕುಕ್ಕರ್ ಲೀಕೇಜ್ ಆಗಬಾರ್ದಂದ್ರೆ ಗ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೊಳ್ಬೇಕು ಫಸ್ಟು. ಹಾಗೆ ಅಡುಗೆಗೂ ಮೊದಲು ತಣ್ಣೀರಲ್ಲಿ ಹಾಕಿಡಬೇಕು ಗ್ಯಾಸ್ಕೆಟ್ನ. ನಿಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತಂದರೆ ಫ್ರೀಝರ್ನಲ್ಲಿ ಒಂದು 5 ಮಿನಿಟ್ಸ್ ಮೊದಲೇ ಇಟ್ಟು ನಂತರ ಅಡುಗೆಗೆ ಬಳಸೋದ್ರಿಂದ ಲೀಕೇಜ್ ಆಗೋದಿಲ್ಲ. ಹಾಗೆ ಕುಕ್ಕರ್ನಿಂದ ನೀರು ಕೂಡ ಸೋರೋದಿಲ್ಲ. ಹೀಗೆ ಸ್ಟೀಮ್ ಕೂಡ ಹೊರಗಡೆ ಬರೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಮುಖ್ಯವಾಗಿ ನೋಡಬೇಕು ಅಂತಂದರೆ, ನಾವು ಕುಕ್ಕರಲ್ಲಿ ಅನ್ನ ಇಡ್ತೀವಿ, ಇಲ್ಲ ಅಂತಂದರೆ ಸಾಂಬಾರ್ಗೆ ಏನಾದರೂ ಇಟ್ಟಾಗ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, 2 ಇದಿರುತ್ತೆ, ಅದಕ್ಕಿಂತ ನಾವು ಸ್ವಲ್ಪ ಕೆಳಗನೆ ಇಟ್ಕೊಳ್ಬೇಕಾಗತ್ತೆ. ಇದರಿಂದ ಹೇರ್ ಹೊರಗಡೆ ಬರೋಕ್ಕೆ ಈಸಿ ಆಗುತ್ತೆ. ಬೇಳೆ ಬೇಯಿಸೋಕೆ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಆವಾಗ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಎಣ್ಣೆನ ಸ್ವಲ್ಪ ಹಾಕಬೇಕಾಗತ್ತೆ. ಅರಿಶಿಣ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ, ಮತ್ತು ಎಣ್ಣೆ ಹಾಕೋದ್ರಿಂದ ಅದು ಉಕ್ಕು ಬರಲ್ಲ ಮೇಲೆ. ಆವಾಗ ನೀಟಾಗಿ ಬೆಂದು ಇರುತ್ತೆ, ಮತ್ತು ಅದು ಲೀಕೇಜ್ ಆಗೋದನ್ನ ತಪ್ಪಿಸ್ಬೋದು. ನೋಡಿದ್ರಲ್ಲ, ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಹಣನೂ ಉಳಿಯುತ್ತೆ, ಹಾಗೆ ಕುಕ್ಕರ್ ಕೂಡ ಬಹಳ ದಿನಗಳವರೆಗೆ ಬಾಳಿಕೆನೂ ಬರುತ್ತೆ. ಹಾಗೆ ಕುಕ್ಕರ್ನಿಂದ ಸಂಭವಿಸುವಂತಹ ಅವಘಡಗಳನ್ನು ಕೂಡ ನಾವು ಇದರಿಂದ ತಪ್ಪಿಸಬಹುದು. ಇದರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಇಂತಹ ಸಿಂಪಲ್ ಟಿಪ್ಸ್ಗಳಿಂದ ಸಾಕಷ್ಟು ಲಾಭಗಳೇ ಹೆಚ್ಚು ನಿಮಗೆ ದೊರೆಯುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.